ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿಯ ಶ್ರೀ ಶರಣಬಸವೇಶ್ವರರ 204ನೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಳೆದ 100 ವರ್ಷಗಳಿಂದ ನಡೆದುಕೊಂಡು ಬಂದ ಸಂಪ್ರದಾಯದಂತೆ ಕಲಬುರಗಿ ನಗರದ APMCಯಲ್ಲಿನ ಶ್ರೀ ಹನುಮಾನ ದೇವಸ್ಥಾನದ ಆವರಣದಲ್ಲಿ ಜಾತ್ರಾ ಮುಹೂರ್ತ ಪೂಜೆಯನ್ನ ನೆರವೇರಿಸಲಾಯಿತು. ಕಲಬುರಗಿಯ ಶ್ರೀ ಶರಣಬಸವೇಶ್ವರರ 204ನೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲಬುರಗಿಯ APMC ಆವರಣದಲ್ಲಿ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಳ್ಳುವ ಜಾತ್ರಾ ಮುಹೂರ್ತ ವ್ಯಾಪಾರವನ್ನು ಶ್ರೀ ಶರಣಬಸವೇಶ್ವರರ ಹೆಸರಿನಲ್ಲಿ ಪಾರಂಪರಿಕವಾಗಿ ನಡೆದುಕೊಂಡು ಬಂದಿದೆ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಜಾತ್ರಾ ಮುಹೂರ್ತ ಪೂಜೆಯನ್ನು ನೆಹರುಗಂಜ್ APMC ಆವರಣದಲ್ಲಿ ಇರುವ ಶ್ರೀ ಹನುಮಾನ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಪೂಜಾ ಸಾನ್ನಿಧ್ಯವನ್ನು ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ 9ನೆಯ ಮಹಾದಾಸೋಹ ಪೀಠಾಧಿಪತಿಗಳಾದ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿ ವಹಿಸಿದ್ದರು. ಕಲಬುರಗಿಯ ಶ್ರೀ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವದ ಅಂಗವಾಗಿ ಸುಮಾರು 100 ವರ್ಷಗಳಿಂದ ಆಚರಣೆಯಲ್ಲಿ ಇರುವ ಈ ಪರಂಪರೆಯನ್ನು ಇವತ್ತಿಗೂ ಕೂಡ ನಡೆಸಿಕೊಂಡು ಬಂದಿರುವುದು ಅತಿ ಗೌರವ ಮತ್ತು ಹೆಮ್ಮೆಯ ವಿಷಯವಾಗಿದೆ. ಈ ಸಂದರ್ಭದಲ್ಲಿ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ, ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶಮುಖ್, ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಆಡಳಿತ ಅಧಿಕಾರಿಗಳಾದ ಡಾಕ್ಟರ್ ಅಲ್ಲಮಪ್ರಭು ದೇಶಮುಖ್, ಜಗನ್ನಾಥ್ ಡಿಗ್ಗಿ, ಸಂತೋಷ್ ಲಂಗರ್, ಬಸವರಾಜ್ ಹೆಚ್ ತಡ್ಕಲ್, ಮಲ್ಲಿಕಾರ್ಜುನ್ ಮಾನ್ಕರ್, ಶರಣಬಸಪ್ಪ ತಾವರಗೇರ, ಶ್ರೀಮಂತಪ್ಪ ಉದನೂರ್, ರವೀಂದ್ರ ಮಾದಮ ಶೆಟ್ಟಿ, ಬಸವರಾಜ್ ಮಂಗಲಗೆ, ಮಹೇಶ್ ಪಾಟೀಲ್ ಕೂಡಿ, ಸಂಗನಬಸಪ್ಪ ಹಿರೇಗೌಡ, ವಿಜಯ್ ಕುಮಾರ್ ಬಿರಾದಾರ್, ಸಂಜು ಕುಮಾರ್ ಮುಗುಳಿ, ವಿನೋದ್ ಕುಮಾರ್ ನಿಂಗದೆ, AS ಪಾಟೀಲ್ ಅತನೂರ್, ಚಂದ್ರಕಾಂತ ನಂದಿಕೂರ್, ಸಿದ್ದಲಿಂಗ ಕೊಪ್ಪಿ, ಮಲ್ಲಿಕಾರ್ಜುನ ಹೊಸಗೌಡ, ರವೀಂದ್ರ ಸುಲೇಪೇಟ್, ಭೀಮ್ಶಾ ಜೀವಣಗಿ, ಅರ್ಜುನ್ ಶಿವಲಿಂಗ, ಮಲ್ಲಿಕಾರ್ಜುನ್ ಕಲಬುರ್ಗಿ, ರವೀಂದ್ರ ದೇವರಮನೆ, ಅರವಿಂದ ದೇಸಾಯಿ, ಕಲ್ಯಾಣರಾವ್ ಮುಲಗೆ, ಚಂದ್ರಶೇಖರ್ ಬಿಜಾಪುರ್ ಮತ್ತು ದಾಲ್ಮಿಲ್ ಅಸೋಸಿಯೇಷನ್ ನ ಅಧ್ಯಕ್ಷರಾದ ಚಂದ್ರಶೇಖರ್ ಕೋಬಾಳ್, ವಿಷ್ಣು ದಾಸ್ತಾಪಿಯಾ, ಮಧುಸೂದನ್ ಸರಡ್, ಕಿರಣ್ ಚಿಂಚೋಳಿ, ಶಶಿಕಾಂತ್ ಪಾಟೀಲ್ ಚಿತ್ತಾಪುರ್, ಶರಣಬಸಪ್ಪ ಮಚ್ಚಟ್ಟಿ, ನಾಗಣ್ಣ ತಿಳುಗೋಳ್, ಪಾಂಡುರಂಗ್ ಅಡಿಕೆ ಸೇರಿದಂತೆ ಹಲವಾರು ಹಿರಿಯ ವ್ಯಾಪಾರಸ್ಥರು ಮತ್ತು ಗುಮಾಸ್ತ ಬಾಂಧವರು ಹಾಗೂ ಕಾರ್ಮಿಕ ವರ್ಗದವರು ಸೇರಿದಂತೆ ರೈತರು ಉಪಸ್ಥಿತರಿದ್ದರು. ಇವತ್ತಿನ ದಿವಸ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ನಿನ್ನೆ ದಿವಸ ಎಲ್ಲ ರಥೋತ್ಸವ ಒಳ್ಳೆಯ ರೀತಿಯಿಂದ ವೈಭವದಿಂದ ಜರುಗಿದೆ. ಇವತ್ತಿನ ದಿವಸ ಪರಂಪರೆಯಂತೆ ಪ್ರತಿ ವರ್ಷ ಗಂಜಿನಲ್ಲಿ ಎಲ್ಲ ವ್ಯಾಪಾರ ಗಂಜಿನ ವ್ಯಾಪಾರವನ್ನು ಇವತ್ತಿನ ದಿವಸ ಪರಮ ಪೂಜ್ಯ ದೊಡ್ಡಪ್ಪ ಅಪ್ಪಾಜಿಯವರು ಚಾಲನೆಯನ್ನು ಕೊಟ್ಟಿದ್ದಾರೆ. ವ್ಯಾಪಾರಸ್ಥರು ಇವತ್ತಿನಿಂದ ಪ್ರಾರಂಭ ಮಾಡುತ್ತಾರೆ. ಶುಭದಿಂದ ಅಪ್ಪಾಜಿಯವರು ಬಂದು ಹರಿಸಿ ಇನ್ನೂ ಹೆಚ್ಚಿನ ಯಾಕಂದರೆ ಶರಣಬಸವೇಶ್ವರವರು ರೈತರ ಪರವಾಗಿದ್ದ ಶರಣಬಸವೇಶ್ವರವರು ಒಳ್ಳೆಯ ರೀತಿಯಿಂದ ಒಳ್ಳೆಯದು ಪ್ರಜ್ವರ ಆಗಲಿ ಅಂತ ನಿನ್ನೆನೂ ಸಂಕಲ್ಪ ಮಾಡಿದ್ರು. ಇವತ್ತು ಕೂಡ ಎಲ್ಲ ವ್ಯಾಪಾರಸ್ಥರು ಒಳ್ಳೆಯದಾಗಲಿ ಅಂತ ಸಂದರ್ಭದಲ್ಲಿ ಶರಣರು ದೊಡ್ಡಪ್ಪ ಅಪ್ಪಾಜಿಯವರು ಎಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ. ಇವತ್ತು ನಮ್ಮ APMC ಕಲಬುರಗಿಯಲ್ಲಿ ಪ್ರತಿ ವರ್ಷದಂತೆ ನಮ್ಮ ಏನು ಐತಿಹಾಸಿಕ ಶ್ರೀ ಶರಣಬಸವೇಶ್ವರರ ಜಾತ್ರೆಯನ್ನು ನಿನ್ನೆ ರಥೋತ್ಸವ ಆಗಿದ್ದು, ಅದರ ಮಾರನೇ ದಿವಸ ನಮ್ಮ APMC ಮಾರುಕಟ್ಟೆನಲ್ಲಿ ಪ್ರತಿ ವರ್ಷ ಸುಮಾರು 150 ವರ್ಷಗಳಿಂದ ಇದು ನಡ್ಕೊಂಡು ಬಂದಂತ ಒಂದು ಪ್ರವೃತ್ತಿ ಏನಿದೆ ಅಂತಂದ್ರೆ, ಶರಣಬಸವೇಶ್ವರ ಜಾತ್ರಾ ವ್ಯಾಪಾರ ರಥೋತ್ಸವದ ಮಾರನೇ ದಿನ ನಾವು ಮುಹೂರ್ತ ವ್ಯಾಪಾರ, ಶರಣಬಸವೇಶ್ವರರ ಹೆಸರಲ್ಲಿ ಮುಹೂರ್ತ ವ್ಯಾಪಾರ ಅಂತ ಮಾಡ್ತಾ ಇದ್ದೀವಿ. ಮೊದಲು ಇದೆಲ್ಲ ಜಾತ್ರಾ ಮೈದಾನದಲ್ಲಿ ಇಲ್ಲಿಂದೆಲ್ಲ APMCಗಳಲ್ಲಿ ಅಂಗಡಿಗಳೆಲ್ಲ ಅಲ್ಲಿ ಹೋಗ್ತಾ ಇದ್ವು. ಆದ್ರೆ ಈಗ ಕಾರಣಾಂತರಗಳಿಂದ ಟ್ರಾಫಿಕ್ ಅದು ಸಮಸ್ಯೆ ಆಗಿದ್ರಿಂದ ಈಗ ಕೆಲವು 15-20 ವರ್ಷದಿಂದ ಈ ನಮ್ಮ APMC ಯಾರ್ಡಲ್ಲಿ
ಶರಣಬಸವೇಶ್ವರರ ಹೆಸರಲ್ಲಿ ಮುಹೂರ್ತ ವ್ಯಾಪಾರವನ್ನು ಪೂಜೆ ಮಾಡಿ ಮಾಡ್ತಾ ಇದ್ದೀವಿ. ಅದೇ ತರ ಈ ವರ್ಷನೂ 204ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿ ಅವರು ಬಂದು ಉದ್ಘಾಟನೆ ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರನ್ನ ಆಶೀರ್ವಾದ ಮಾಡಿ ಹಾರೈಸಿ ತಮ್ಮ ವ್ಯಾಪಾರ ವಹಿವಾಟನ್ನು ಎಲ್ಲ ಉತ್ತಮವಾಗಿ ನಡೀಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಈಗ 3ನೇ ವರ್ಷ ಅವರು ಇಲ್ಲಿ ಬರೋದು. ಈಗ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಪ್ರತಿ ವರ್ಷ ಅವರು ನಮ್ಮ ಅಮ್ಮ ಅವರು ಮಾತು ಕೊಟ್ಟಿದ್ದಾರೆ, ಪ್ರತಿ ವರ್ಷ ಚಿರಂಜೀವಿ ಅಪ್ಪ ಅವರು ಬಂದು ಇಲ್ಲಿ ಜಾತ್ರಾ ಮುಹೂರ್ತ ವ್ಯಾಪಾರಕ್ಕೆ ಚಾಲನೆ ಕೊಟ್ಟು ಹೋಗ್ತಾರಂತೆ. ಅದೇ ರೀತಿಯಾಗಿ ಈ ವರ್ಷನೂ ಬಂದು ಚಾಲನೆ ಕೊಟ್ಟು ಹೋಗಿದ್ದಾರೆ. ಇದು ಪ್ರತಿ ವರ್ಷ ನಾವು ಇದನ್ನು ನಮ್ಮ ಪರಂಪರೆಯನ್ನು ಪಾಲಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ. ಭಾರತೀಯ ಮಹಿಳಾ ಒಕ್ಕೂಟ ಕಲಬುರಗಿ ಜಿಲ್ಲಾ ಸಮಿತಿಯ ವತಿಯಿಂದ ಇಂದು ಕಲಬುರಗಿ ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹಿಳಾ ಸಾಧಕರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಭಾರತೀಯ ಮಹಿಳಾ ಒಕ್ಕೂಟ ಕಲಬುರಗಿ ಜಿಲ್ಲಾ ಸಮಿತಿಯ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ವಿವಿಧ ಕ್ಷೇತ್ರದ ಮಹಿಳಾ ಸಾಧಕರಿಗೆ ಸನ್ಮಾನ ಸಮಾರಂಭವು ದಿನಾಂಕ 9 ಮಾರ್ಚ್ 2026 ಸೋಮವಾರದಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಮಾರಂಭದ ಉದ್ಘಾಟಕರಾಗಿ ಕಲಬುರಗಿಯ ಸರಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪದ್ಮರಾಜ ರಾಸಣಗಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಭಾರತೀಯ ಮಹಿಳಾ ಒಕ್ಕೂಟ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಕಾಮ್ರೇಡ್ ಪದ್ಮಾವತಿ ಎನ್ ಮಾಲಿ ಪಾಟೀಲ್ ವಹಿಸಿದ್ದರು. ವಿಶೇಷ ಉಪನ್ಯಾಸ ನೀಡಲು ಕಲಬುರಗಿಯ ಸರಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜ್ಯೋತಿ ಎಂ ರಾಠೋಡ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಬಸವ ಬಳಗ ಆಳಂದಿನ ದಾನಮ್ಮಾಜಿ ಶಹಾಪುರೆ, ಏಷ್ಯನ್ ಗ್ರೀನ್ ಪಾರ್ಕ್ ಕಲಬುರಗಿಯ ಮೀನಾಕ್ಷಿ ಬಾಬುರಾವ್ ಹಿಪ್ಪರಗಿ ಆಗಮಿಸಿದ್ದರು. ಅತಿಥಿಗಳಾಗಿ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಫೆಡರೇಷನ್ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಕಾಮ್ರೇಡ್ ಯಶೋಧಾ ರಾಠೋಡ್, ಎನ್ಎಫ್ಐಡಬ್ಲ್ಯೂ ಕಲಬುರಗಿಯ ಜಿಲ್ಲಾ ಉಪಾಧ್ಯಕ್ಷರಾದ ಕಾಮ್ರೇಡ್ ಶಿವಲಿಂಗಮ್ಮ ವಿ ಲೆಂಗಟಿಕರ್, ಕಾಮ್ರೇಡ್ ವಿಜಯಲಕ್ಷ್ಮಿ ಪಿ ಯಳಸಂಗಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಕಾಮ್ರೇಡ್ ವಿದ್ಯಾಶ್ರೀ ಉಮೇಶ್ ಆಗಮಿಸಿದ್ದರು. ವಿಶೇಷ ಸನ್ಮಾನಿತರಾಗಿ ಸ್ವಯಂ ಉದ್ಯೋಗ ರೊಟ್ಟಿ ಕೇಂದ್ರ ಕಲಬುರಗಿಯ ಮಹಾದೇವಿ ನಂದಿಕೋಲ್ಮಠ್ ಹಾಗೂ ಈ ದಿನ ಕಾಮ್ನ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲಾ ವರದಿಗಾರರಾದ ಕುಮಾರಿ ಗೀತಾ ಹೊಸಮನಿ ಆಗಮಿಸಿದ್ದರು. ಚಂದ್ರಿಕಾ ಎ ಮುಗಟಿ ನಿರೂಪಣೆ ಮಾಡಿದರು. ಕುಮಾರಿ ಆರ್ತಿ ಲೆಂಗಟಿಕರ್ ಕ್ರಾಂತಿ ಗೀತೆ ಹಾಡಿದರು. ಈ ಸಂದರ್ಭದಲ್ಲಿ ನ್ಯಾಯವಾದಿಗಳಾದ ಹನುಮಂತರಾಯ್ ಅಟ್ಟೂರ್, ಭೀಮಾಶಂಕರ್ ಮಾಡ್ಯಾಳ್, ಸಾಜಿದ್ ಅಹಮದ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಗುರುತಿಸಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದವರಿಗೆ ನಾವು ಪ್ರೋತ್ಸಾಹ ನೀಡಬೇಕು, ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಿದಾಗ ನಮಗೆ ಕಂಡಿದ್ದು ಮಾಧ್ಯಮದ ಸಂಗಾತಿ ಗೀತಾ ಅಂತ ಹೇಳಿ. ತಮ್ಗೆಲ್ಲರಿಗೂ ಗೊತ್ತಿದ್ದಿರ್ಬೋದು, ಧರ್ಮಸ್ಥಳದಿಂದ ನಾವು ಇಲ್ಲಿಂದ ಇಡೀ ರಾಜ್ಯಾದ್ಯಂತ ಬೆಳ್ತಂಗಡಿಗೆ ಧರ್ಮಸ್ಥಳದಲ್ಲಿ ನಡೀತಕ್ಕಂಥ ಅತ್ಯಾಚಾರ ಅನ್ಯಾಯದ ಬಗ್ಗೆ ಹೋರಾಟವನ್ನು ಮಾಡಕ್ಕೆ ಹೋದ್ರೆ ಅವರು ಕೂಡ ಮಾಧ್ಯಮದ ಸಂಗಾತಿಗಳ ಜೊತೆಗೆ ಬಂದು ಅಲ್ಲಿನ ಒಂದು ಮಹಿಳೆಯರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಬಹಳಷ್ಟು ಪ್ರಯತ್ನವನ್ನ ಮಾಧ್ಯಮದ ಮೂಲಕ ಮಾಡಿದ್ದಾರೆ. ಅವರಿಗೆ ನಾವು ಇವತ್ತು ಸನ್ಮಾನ ಮಾಡಿದ್ದು ಅತ್ಯಂತ ಖುಷಿ ತರ್ತಕ್ಕಂಥ ವಿಷಯವಾಗಿದೆ. ಅದೇ ರೀತಿ ಒಂದು ಸ್ವಯಂ ಉದ್ಯೋಗದಿಂದ ಅಂದ್ರೆ ನೋಡ್ರಿ, ಮಹಿಳೆ ನಾನು ಅಡಿಗೆ ಮಾಡಲಿಕ್ಕೆ ಮೀಸಲಲ್ಲ, ಮಕ್ಕಳ ಹೆರಲಿಕ್ಕೆ ಮೀಸಲಲ್ಲ, ಕುಟುಂಬ ನೋಡಲಿಕ್ಕೆ ಮೀಸಲಲ್ಲ, 4 ಜನರಿಗೆ ನನ್ನಿಂದ ಏನು ಸಹಾಯ ಆಗುತ್ತೆ, ನಾನು ಏನು ಸಹಾಯ ಮಾಡಬಲ್ಲೆ ಅನ್ನೋದನ್ನ ತಿಳ್ಕೊಂಡು ತಾನು ಜಂಗಮದ ಒಂದು ಜೋಳಿಗೆಯಿಂದ ಬರ್ತಕ್ಕಂಥ ಪ್ರಸಾದದಿಂದ ತನ್ನ ಕುಟುಂಬ ಮತ್ತು ಬೇರೆಯವರ ಕುಟುಂಬವನ್ನ ಹೊಟ್ಟೆ ತುಂಬುವಂತ ಕೆಲಸವನ್ನ ಮಾಡಿ ಇವತ್ತು 200ಕ್ಕೂ ಹೆಚ್ಚು ಮಹಿಳೆಯರಿಗೆ ಕೆಲಸ ಕೊಟ್ಟಕ್ಕಂಥ ನನ್ನ ತಾಯಿಗೆ ಅವರಿಗೂ ಕೂಡ ನಾನು ಕೆಂಪು ವಂದನೆಯನ್ನ ತಿಳಿಸ್ತಾ ಇದ್ದೇನೆ. 54ರಲ್ಲಿ ಕಲ್ಕತ್ತಲ್ಲಿ ಸ್ಟಾರ್ಟ್ ಆಗ್ತದೆ. ಅದರ ಸುಮಾರು ಮಹಿಳಾ ಅಧ್ಯಕ್ಷರಿದ್ದಾರೆ, ಲಿಸ್ಟಲ್ಲಿದ್ದಾರೆ. ನನಗೆ ಒಬ್ಬರ ಹೆಸರು ಹೇಳ್ತೀನಿ, ತಾರಾ ರೆಡ್ಡಿ. 94ರಲ್ಲಿ ತಾರಾ ರೆಡ್ಡಿ ಅಂತ ಹೇಳಿ ಈ NFI ಸಂಘಟನೆ ಮಹಿಳಾ ಸಂಘಟನೆ ರಾಷ್ಟ್ರೀಯ ಅಧ್ಯಕ್ಷರಿದ್ರು. NFIW ಸಂಘಟನೆ ರಾಷ್ಟ್ರೀಯ ಅಧ್ಯಕ್ಷರಿದ್ದಾಗ ನಾವು ಡೆಲ್ಲಿ ಚಲೋ ಮಾಡಿದ್ವಿ. ಮಹಿಳಾ ಸಂಘಟನೆಯಿಂದ ನಾವು ಡೆಲ್ಲಿ ಚಲೋ ಮಾಡಿದ್ವಿ. ನಾನು BA 1 ಇದ್ದೆ. ಅವಾಗ BA ಫಸ್ಟ್ ಎಸ್ ಕಾಲೇಜ್ ಓದ್ತಿದ್ದೆ. ಬೆಂಗಳೂರು ರ್ಯಾಲಿ ಮಾಡ್ತೀನಿ, ಹೋರಾಟ ಮಾಡಾರಲ್ಲ. ಸೊ ಅವಾಗ ನಮ್ಮ ರ್ಯಾಲಿ ಸುಮಾರು 100,000 ಜನ ಮಹಿಳೆಯರ ಜೊತೆ ನಾವು ದೆಹಲಿಗೆ ಹೋಗಿದ್ವಿ. ಯಾವ್ದದು ಲಾಲ್ ಕಿಲಾ ಅಂದ್ರೆ ರಾಮಲೀಲಾ ಮೈದಾನದಲ್ಲಿ ಹೋಗಿದ್ವಿ. ಏನು ಜನನೇ ಜನ. ಈ ಮಹಿಳಾ ಮೀಸಲಾತಿ ಬಗ್ಗೆ ಪದ್ಮಾವತಿ ಮೇಡಮ್ ಭಾಳ ಚೆನ್ನಾಗಿ ಹೇಳಿದ್ರು.
ಆ ಮಹಿಳಾ ಮೀಸಲಾತಿ ಸಲುವಾಗಿ ರಾಜಕೀಯ ಮೀಸಲಾತಿ ಸಲುವಾಗಿ ಹೋದಾಗ ನಮ್ಮ ದೇವರಿ ತಾಲೂಕು ನಮ್ಮ ಬಾದೂರು ಹುಡುಗ ಕಳ್ಕೊಂಡು ಬಿಟ್ಟಿತ್ತು. ಅದು ಜಮ್ಮು ಕಾಶ್ಮೀರಕ್ಕೆ ಹೋಗಿತ್ತದು. ಆ ಹುಡುಕದೆ ನಾವು ತಾರಾ ರೆಡ್ಡಿ ಅವ್ರ ಸ್ಪೀಚ್ ಕೇಳಬೇಕಾಯ್ತು. ಅವತ್ತು ಮಾತಾಡಿದ್ರೆ ಇಡೀ ದೆಹಲಿ ನಡೀತಿತ್ತು. ತಾರಾ ರೆಡ್ಡಿ ಮಾತಾಡ್ತಿದ್ರು. ತಾರಾ ರೆಡ್ಡಿ ರಾಷ್ಟ್ರೀಯ ಅಧ್ಯಕ್ಷರು ಮಾತಾಡಿದ್ರೆ ದೆಹಲಿ ನಡಿ ಹೋಗ್ತಿತ್ತು. ಕಲಬುರಗಿ ನಗರದ ಆಳಂದ ರಸ್ತೆಯಲ್ಲಿ ಇರುವ ಸಕ್ಸಸ್ ಕಂಪ್ಯೂಟರ್ ತರಬೇತಿ ಕೇಂದ್ರದಲ್ಲಿ ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಿಳಾ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬುದ್ಧ ಬಸವ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಸಮಾನತೆ ನೀಡಿ ಸಮಾಜದ ಬುನಾದಿಯಾಗಿದ್ದಾರೆ ಎಂದು ರಾಜ್ಯ ವಕೀಲರ ಪರಿಷತ್ತಿನ ಚುನಾವಣೆಯ ಅಭ್ಯರ್ಥಿಯಾದ ಹಿರಿಯ ನ್ಯಾಯವಾದಿ ರಾಜು ಎಸ್ ಕೊರಹಳ್ಳಿ ಹೇಳಿದ್ದಾರೆ. ಅವರು ಕಲಬುರಗಿ ನಗರದ ಆಳಂದ ರಸ್ತೆಯಲ್ಲಿ ಇರುವ ಸಕ್ಸೆಸ್ ಕಂಪ್ಯೂಟರ್ ತರಬೇತಿ ಕೇಂದ್ರದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ನಿಮಿತ್ತ ಮಹಿಳಾ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಾ ಕೆಲವು ಕಡೆಗಳಲ್ಲಿ ಮಹಿಳೆಯರು ಶಿಕ್ಷಣ, ಉದ್ಯೋಗ ಮತ್ತು ಸುರಕ್ಷತೆಯ ವಿಷಯಗಳಲ್ಲಿ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ. ಆದ್ದರಿಂದ ಮಹಿಳಾ ದಿನಾಚರಣೆ ಕೇವಲ ಆಚರಣೆ ಮಾತ್ರವಲ್ಲ, ಅದು ಸಮಾನತೆ ಮತ್ತು ನ್ಯಾಯಕ್ಕಾಗಿ ನಮ್ಮ ಸಂಕಲ್ಪದ ದಿನವಾಗಿದೆ ಎಂದು ಮಾರ್ಮಿಕವಾಗಿ ನುಡಿದರು. ವೃತ್ತಿಯೊಂದಿಗೆ ಸಮಾಜದ ಸೇವೆ ಮಾಡುತ್ತಿರುವ ಸನ್ಮಾನಿತರಾದ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ನ್ಯಾಯವಾದಿ ಜ್ಯೋತಿಲಕ್ಷ್ಮಿ ಶೆಟ್ಟಿಯವರು ಮಾತನಾಡುತ್ತಾ, ಒಬ್ಬ ಮಹಿಳೆ ಪ್ರಗತಿ ಸಾಧಿಸಿದರೆ ಒಂದು ಕುಟುಂಬ ಬೆಳೆಯುತ್ತದೆ, ಸಾವಿರಾರು ಮಹಿಳೆಯರು ಪ್ರಗತಿ ಸಾಧಿಸಿದರೆ ಒಂದು ರಾಷ್ಟ್ರವೇ ಬೆಳೆಯುತ್ತದೆ. ಅದರಂತೆ ಇಂದು ಕಾರ್ಯಕ್ರಮ ಉದ್ಘಾಟಿಸಿ ನನ್ನನ್ನು ಸನ್ಮಾನಿಸಿದ ಚಿಂತಕರಾದ ನ್ಯಾಯವಾದಿ ರಾಜು ಕೊರಹಳ್ಳಿ ಅವರ ಸೇವೆ ಅಪಾರವಾಗಿದೆ. ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದ ವಕೀಲರ ಸೇವೆ ಮಾಡುವ ಅವಕಾಶ ಸಿಗಲಿ ಎಂದು ಹಾರೈಸುತ್ತೇನೆ ಎಂದು ಹೇಳಿದರು. ಮುಖ್ಯ ಅತಿಥಿಗಳಾಗಿ ನ್ಯಾಯವಾದಿಗಳಾದ ಅಂಬಾರಾಯ್ ಪಟ್ಟಣ್ಕರ್, ರಮೇಶ್ ಕಡಾಳೆ, ಬಸವರಾಜ್ ಕೋಬಾಳ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಕ್ಸೆಸ್ ಕಂಪ್ಯೂಟರ್ ತರಬೇತಿ ಕೇಂದ್ರದ ಮುಖ್ಯಸ್ಥರಾದ ಅಸ್ಲಂ ಶೇಖ್ ಅಧ್ಯಕ್ಷತೆ ವಹಿಸಿದ್ದರು. ನ್ಯಾಯವಾದಿ ಹನುಮಂತರಾಯ ಅಟ್ಟೂರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ರಘುನಂದನ್ ಕುಲಕರ್ಣಿ, ತರಬೇತಿದಾರರಾದ ಪೂಜಾ ಹೂಗಾರ್, ಕಾವೇರಿ ಹೌದೆ, ಮುಸ್ಕಾನ್ ಶೇಖ್ ಹಾಗೂ ವಿದ್ಯಾರ್ಥಿಗಳು ಸೇರಿದಂತೆ ಅನೇಕ ಜನ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ನ್ಯಾಯವಾದಿ ವೃತ್ತಿಯೊಂದಿಗೆ ಸಮಾಜ ಸೇವೆಗೈಯುತ್ತಿರುವ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ನ್ಯಾಯವಾದಿ ಜ್ಯೋತಿ ಲಕ್ಷ್ಮೀ ಶೆಟ್ಟಿ ಅವರನ್ನು ಗೌರವಿಸಲಾಯಿತು. ನ್ಯಾಯವಾದಿಗಳು ಜೊತೆಗೆ ಈ ನಮ್ಮ ಭಾಗದಲ್ಲಿ ಕ್ರಿಮಿನಲ್ ಕೇಸ್ ಕ್ರಿಮಿನಲ್ ಕೇಸಲ್ಲಿ ಒಂದು ಹೆಜ್ಜೆ ಮುಂದೆ ಇಟ್ಟು ಸೇವೆ ಮಾಡ್ತಕ್ಕಂಥ ವ್ಯಕ್ತಿ ನಮ್ಮ ರಾಜು ಕೊರಳೇಶ್ವರ ಅವರು. ಈಗ ನಾವು ಯಾವ ರೀತಿ ಕ್ರಿಮಿನಲ್ ಕೇಸ್ ಯಾರಿಗೆ ನಾವು ಹೋಗ್ಬೇಕಂತಂದ್ರೆ ಯಾರಿಗೆ ಹೋಗ್ಬೇಕಂತ ರಾಜು ಕೊರಳೇಶ್ವರ ಹತ್ರ ಭಾಳಷ್ಟು ಜನ ಹೇಳ್ತಾರೆ. ಅಂಥ ವ್ಯಕ್ತಿ ಇವತ್ತು ನಿಮಗೆಲ್ಲ ಪರಿಚಯ ಮಾಡಿಸ್ತಕ್ಕಂಥದ್ದು ನಮ್ಮದು ಒಂದು ನಿಮ್ಮೆಲ್ಲ ಒಂದು ಸೌಭಾಗ್ಯ ಅಂತ ಮಾತ್ರ ಭಾವಿಸ್ಕೊಂಡು ಇವತ್ತು ಮಹಿಳಾ ದಿನಾಚರಣೆ ಮಾರ್ಚ್ 8ರಂದು ಮಹಿಳಾ ದಿನಾಚರಣೆ ಇದೆ. ನಾಳೆ ಮಹಿಳಾ ದಿನಾಚರಣೆ ನಿಮಿತ್ತ ಇವತ್ತು ಮುಂಚಿತವಾಗಿ ಇವತ್ತು ನಮ್ಮ ವೃತ್ತಿಯೊಂದಿಗೆ ಸೇವೆ ಮಾಡ್ತಾರೆ, ಸಮಾಜ ಸೇವೆ ಮಾಡ್ತಕ್ಕಂಥವ್ರು, ಜೊತೆಗೆ ಸಮಾಜದೊಂದಿಗೆ ಕಳಕಳಿ ಹೊಂದಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅಂತಹ ವ್ಯಕ್ತಿಗಳನ್ನು ಇವತ್ತು ಗೌರವಿಸುವುದು, ಮಹಿಳೆಯರಿಗೆ ಗೌರವಿಸ್ತಕ್ಕಂಥ ಕೆಲಸ ಇವತ್ತು ನಮ್ಮೆಲ್ಲ ಸಂಘದ ವತಿಯಿಂದ ನಾವೆಲ್ಲ ಮಾಡ್ತಾ ಇದ್ದೀವಿ. ಇವತ್ತು ವಿಶೇಷವಾಗಿ ನಮಗೆಲ್ಲ ನೆನಪು ಬರ್ತಕ್ಕಂಥದ್ದು ಯಾರಾದ್ರೂ ಇದ್ರೆ ಅವರು ನಮ್ಮ ಜ್ಯೋತಿ ಲಕ್ಷ್ಮಿ ಶೆಟ್ಟಿ ಮೇಡಮ್ ಅವರು ಕೂಡ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾಗಿ, ಜೊತೆಗೆ ಅವರು ವೃತ್ತಿಯೊಂದಿಗೆ ಸಮಾಜ ಸೇವೆ ಮಾಡ್ತಕ್ಕಂಥ ಆ ಮಹಿಳೆ ಬಹಳ ದಿಟ್ಟವಾಗಿ ಮಾತಾಡ್ತಕ್ಕಂಥವ್ರು. ಜೊತೆಗೆ ನಮ್ಮ KHP ಗ್ರೀನ್ ಪಾರ್ಕ್ ಬಡಾವಣೆಯಲ್ಲಿ ಅವರು ಪತಿಯವರು ಒಂದು KHP ಗ್ರೀನ್ ಪಾರ್ಕ್ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿ ಅವರು ಕೂಡ ಹಗಲುಗಳು ಒಂದು ಸಮಾಜ ಸೇವೆ ಮಾಡ್ತಕ್ಕಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ಅವರಿಗೆ ಬೆನ್ನೆಲುಬಿಗೆ ನಿಂತು ಅವರಿಗೆ ಸಹಕಾರ ಮಾಡ್ತಕ್ಕಂಥ ಕೆಲಸ ನಮ್ಮ ಜ್ಯೋತಿಲಕ್ಷ್ಮಿ ಶೆಟ್ಟಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಇವತ್ತು ಸನ್ಮಾನ ಮಾಡೋದಕ್ಕೆ ಇವತ್ತು ಅವರಿಗೆ ಆಯ್ಕೆ ಮಾಡಿರ್ತಕ್ಕಂಥದ್ದು ಮತ್ತೊಮ್ಮೆ ತನ್ನೆಲ್ಲರ ಒಂದು ಚಪ್ಪಾಳೆ ಬರಲಿ. ಎಲ್ಲರೂ ಒಂದು ಆದರ್ಶವಾಗಲಿ, ಜೊತೆಗೆ ಎಲ್ಲರೂ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಸಮಾಜ ಕಟ್ಟತಕ್ಕಂಥ ಕೆಲಸ ಎಲ್ಲರೂ ಮಾಡೋಣ ಅಂತ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಕಲಿ ಜಾತಿ ಪ್ರಮಾಣ ಪತ್ರ ನೀಡುವ ಅಧಿಕಾರಿಗಳು ಹಾಗೂ ಸುಳ್ಳು ಮಾಹಿತಿ ನೀಡಿ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕರ ಸಂಘದ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ರಾಜ್ಯದಲ್ಲಿ ಎಸ್ಸಿ ಮೀಸಲಾತಿ 17%, ಎಸ್ಟಿ 7%, ಒಬಿಸಿ 32%, ಒಟ್ಟು 56% ಮೀಸಲಾತಿಯನ್ನು ಭಾರತ ಸರ್ಕಾರದ ಸಂವಿಧಾನದ 9ನೇ ಶೆಡ್ಯೂಲ್ಗೆ ಸೇರಿಸುವ ಬಗ್ಗೆ ಮತ್ತು ರಾಜ್ಯದಲ್ಲಿ ನಕಲಿ ಜಾತಿ ಪತ್ರ ನೀಡುವ ಅಧಿಕಾರಿಗಳ ವಿರುದ್ಧ ಮತ್ತು ಸುಳ್ಳು ಮಾಹಿತಿ ನೀಡಿ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕರ ಸಂಘದ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು.
ಈ ಪ್ರತಿಭಟನೆಯಲ್ಲಿ ಮಾಜಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಹಾಗೂ ಮಾಜಿ ಸಂಸದರಾದ ಎಎಸ್ ಉಗ್ರಪ್ಪ, ವಾಲ್ಮೀಕಿ ನಾಯಕ ಮಹಾಸಭಾ ಬೆಂಗಳೂರಿನ ಮಾಜಿ ರಾಜ್ಯಾಧ್ಯಕ್ಷರಾದ ಎಂ ನರಸಿಂಹಯ್ಯ, ಮಾಜಿ ಉಪಮಹಾಪೌರರಾದ ನಂದಕುಮಾರ್ ಮಾಲಿ ಪಾಟೀಲ್, ಪ್ರಧಾನ ಕಾರ್ಯದರ್ಶಿಗಳಾದ ರಘುವೀರ್ ನಾಯಕ್, ಗುರುರಾಜ್ ಎಂ ಸೂಲಳ್ಳಿ, ಚನ್ನಬಸಪ್ಪ ಮೆಕಾಲೆ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ರಾಜ್ಯದಲ್ಲಿ 4ನೇ ಅತಿ ದೊಡ್ಡ ಸಮಾಜ ಯಾವುದಾದ್ರೂ ಇದ್ರೆ ಅದು ಮಹರ್ಷಿ ವಾಲ್ಮೀಕಿಯ ವಂಶಸ್ಥರು ಅನ್ನೋದನ್ನ ನಾವು ನೀವೆಲ್ಲರೂ ಸಹ ಅರ್ಥ ಮಾಡ್ತೀವಿ. ಇತಿಹಾಸವನ್ನು ಕೆದಕಿದ್ರೆ ಬಹುಶಃ ಇಡೀ ಭಾರತದ ಸಂಸ್ಕೃತಿಗೆ ಮಹಾನ್ ಕೊಡುಗೆಯನ್ನು ಕೊಟ್ಟಿರುವಂಥವ್ರು ಮಹರ್ಷಿ ವಾಲ್ಮೀಕಿ ನಮ್ಮ ವಂಶಸ್ಥರು ಅನ್ನೋದನ್ನು ನಾವು ನೀವು ಅರ್ಥ ಮಾಡ್ಕೋಬೇಕು. ಹಾಗೆ ಪಟ್ಟಿ ಬೆಳೀತಾ ಹೋಗುತ್ತೆ. ಒಂದು ಕಡೆ ಬೇಡ್ರ ಕಣ್ಣಪ್ಪ, ಇನ್ನೊಂದು ಕಡೆ ಏಕಲವ್ಯ, ಶಬರಿ. ಅಷ್ಟಾಕೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಬ್ರಿಟಿಷರ ವಿರುದ್ಧ ಪ್ರಪ್ರಥಮವಾಗಿ ಧ್ವನಿ ಎತ್ತಿದಂಥವ್ರು ಯಾರಾದರೂ ಇದ್ದರೆ ಅದು ಅಲಗಲಿ ಬೇಡ್ರು ನಾಯಕ ಸಮಾಜದವರು ಅನ್ನೋದನ್ನು ನಾವು ನೀವೆಲ್ಲರೂ ಸಹ ಅರ್ಥ ಮಾಡ್ತೀವಿ. ಹಾಗೆ ಸುರಪುರದ ಪಾಳ್ಯಗಾರರು ಸಹ. ಸೊ ಈ ಇತಿಹಾಸ ಇರೋದನ್ನ, ಇತಿಹಾಸವನ್ನು ಕೆದಕಿದಾಗ ರೋಮಾಂಚನ ಆಗುತ್ತೆ. ಆದರೆ ಈ ವರ್ತಮಾನದಲ್ಲಿ ಇವತ್ತು ನೋಡಿದ್ರೆ ನಮಗೆ ಸಂವಿಧಾನದತ್ತವಾಗಿ ಸಿಕ್ಕಬೇಕಾಗಿರುವಂಥ ಮೀಸಲಾತಿ 19 ಏಪ್ರಿಲ್ 1991ರಲ್ಲಿ ಅಂದಿನ ಸರ್ಕಾರ, ಚಂದ್ರಶೇಖರ್ ಅವರ ನೇತೃತ್ವದ ಕೇಂದ್ರ ಸರ್ಕಾರ, ಸನ್ಮಾನ್ಯ ದೇವೇಗೌಡರು ಇನ್ನಿತರ ಸಹಕಾರದಿಂದ ಅವತ್ತು ನಮ್ಮ ಸಿನಾನಸ್ ನೇಮ್ಸನ್ನು ರಾಮಕೃಷ್ಣ ಹೆಗಡೆ ಅವರು 1984-85ರಲ್ಲಿ ರೆಕಮೆಂಡ್ ಮಾಡಿದ್ದನ್ನು ಚಂದ್ರಶೇಖರ್ ಅವರು ಸುಗ್ರೀವಾಜ್ಞೆಯ ಮೂಲಕ ಮಾಡಿದ್ರು. ಆಮೇಲೆ ಜುಲೈನಲ್ಲಿ 1991ರಲ್ಲಿ ಯಾವ ನರಸಿಂಹರಾಯರು ಇದನ್ನು ಕಾನೂನು ಮಾಡಿದ್ರು, ಅವತ್ತಿನಿಂದ ಲೆಸ್ ದೆನ್ 1% ಇದ್ದಂಥ ಜನಾಂಗ ST 7%ಗೆ ಬಂದರೂ ಅದರ ಮೀಸಲಾತಿಯನ್ನು 7 ಮಾಡಲಿಲ್ಲ. ಅನೇಕ ಹೋರಾಟಗಳ ಸದನದ ಒಳಗಡೆ ಮತ್ತು ಹೊರಗಡೆ ಮಾಡಿದಂಥ ಹೋರಾಟಗಳ ಹಿನ್ನೆಲೆಯಲ್ಲಿ 2022ರಲ್ಲಿ SCಗಳಿಗೆ 15ರ ಬದಲು 17, STಗಳಿಗೆ 3ರ ಬದಲು 7, ಹಾಗೆ OBCಗಳಿಗೆ 32% ಮೀಸಲಾತಿ, ಒಟ್ಟು 56% ಮೀಸಲಾತಿ ಮಾಡುವಂಥ ಕಾನೂನನ್ನು ಮಾಡಲಾಯಿತು. ಆ ಕಾನೂನಿಗೆ ರಾಜ್ಯದ ಎಲ್ಲ ಪಕ್ಷದವರು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಎಲ್ಲರೂ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟರು. ಅಷ್ಟೇ ಅಲ್ಲ, ಕಾನೂನಿಗೆ ರಾಜ್ಯಪಾಲರ ಅಂಕಿತ ಆಗಿದೆ. ಆದರೆ ಅದನ್ನು ಇವತ್ತು ನ್ಯಾಯಾಲಯಗಳಲ್ಲಿ ಪ್ರಶ್ನೆ ಮಾಡಿರುವಂಥ ಸಂದರ್ಭದಲ್ಲಿ ಅದಕ್ಕೆ ತಡೆಯಾಜ್ಞೆ ಇದೆ. ಇದರ ಪರಿಣಾಮ ಇವತ್ತು ಮತ್ತೆ ನಾವು 3%ಗೆ, SCಗಳು 15%ಗೆ, OBCಗಳು 32%ಗೆ. ಸೊ ಇದರ ಜೊತೆಗೆ ನೋಡಿ, ಉದಾಹರಣೆಗೆ ಈಗ 56,000 ಹುದ್ದೆಗಳನ್ನು ತುಂಬುತ್ತೇವೆ ಅಂತೇಳಿ ಸರ್ಕಾರ ಹೇಳಿದ್ದಾರೆ. 7% ಅಂತ ಹೇಳಿದ್ರೆ ಸುಮಾರು 3,750 ಹುದ್ದೆಗಳು STಗೆ ಸಿಗ್ತವೆ. 3% ಅಂದರೆ 1,600 ಸಿಗ್ತವೆ. SCಗಳಿಗೆ 8,500 SCಗಳಿಗೆ ಸಿಗ್ತವೆ. 17 ಆದರೆ, 15 ಆದರೆ 7,500 ಸಿಗ್ತವೆ. ಸೊ ಈ ರೀತಿಯ ಅನೇಕ ಅನ್ಯಾಯಗಳು ಆಗ್ತಾ ಇದ್ದಾವೆ, ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಕಲಿ ಜಾತಿ ಪ್ರಮಾಣ ಪತ್ರಗಳು ರಾಜ್ಯದಲ್ಲಿ ಅವ್ಯಾಹತವಾಗಿ ನಡೀತಾ ಇದ್ದಾವೆ. ನಾನು ಇಷ್ಟು ಅನೇಕ ಸಾರಿ ಮಾನ್ಯ ಮುಖ್ಯಮಂತ್ರಿಗಳ ಗಮನ ಸೆಳೆದಿದ್ದೇನೆ. ಯಾರೇ ಬೇಕಾದರೂ SC ಆಗಲಿ ST ಆಗಲಿ ನಮ್ಮದು ಅಭ್ಯಂತರ ಇಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಅವರಿಗೆ ಅರ್ಹತೆ ಇದೆ. SC ಆಗಲಿ ST ಆಗಲಿ, ವಿ ಹ್ಯಾವ್ ನೋ ಅಬ್ಜೆಕ್ಷನ್. ಆದರೆ ಕಾನೂನು ಬಾಹಿರವಾಗಿ ಸುಳ್ಳು ಸರ್ಟಿಫಿಕೇಟ್ಸ್ ತೆಗೆದುಕೊಂಡಂಥವ್ರ ಮೇಲೆ ಕ್ರಮ ಜರುಗಿಸಬೇಕು. ಮತ್ತು ಈ ಮೀಸಲಾತಿಯ ಪ್ರಮಾಣ ಏನಿದೆ 56%ನ್ನು 9th ಶೆಡ್ಯೂಲ್ಗೆ, ಸಂವಿಧಾನದ 9th ಶೆಡ್ಯೂಲ್ಗೆ ಸೇರಿಸುವಂಥದಕ್ಕೆ ಆಲ್ ಪಾರ್ಟಿ ಮೀಟಿಂಗ್ ರಾಜ್ಯದಲ್ಲಿ ಆಗಬೇಕು. ಮತ್ತು ಆಲ್ ಪಾರ್ಟಿ ಡೆಲಿಗೇಷನನ್ನು ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಿ ಪ್ರಧಾನಮಂತ್ರಿಗಳ ಮೇಲೆ ಒತ್ತಡ ತಂದು ಅದನ್ನು 9th ಶೆಡ್ಯೂಲ್ಗೆ ಸೇರಿಸುವಂಥ ಕೆಲಸ ಆಗಬೇಕು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ.
ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆಯನ್ನ ವಿರೋಧಿಸಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿ ಕಲಬುರಗಿಯ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಎಲ್ಪಿಜಿ ಗ್ಯಾಸ್ ಬೆಲೆ ಏರಿಕೆಯ ವಿರುದ್ಧ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಗ್ಯಾಸ್ ಸಿಲಿಂಡರ್ ತಂದು ಒಲೆ ಹೂಡಿ ಕಟ್ಟಿಗೆಗಳನ್ನು ಹಚ್ಚಿ ಹಂಚಿನ ಮೇಲೆ ರೊಟ್ಟಿಯನ್ನು ಮಾಡುವ ಮೂಲಕ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನ ಕಡಿಮೆ ಮಾಡುವಂತೆ ಆಗ್ರಹಿಸಲಾಯಿತು. ರಾಷ್ಟ್ರಪತಿಗಳು ಕೂಡಲೇ ಮಧ್ಯಪ್ರವೇಶಿಸಿ ಹೆಚ್ಚಿಸಿದ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನು ರದ್ದುಪಡಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಸೂಚಿಸಬೇಕು ಎಂದು ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಬಿಜೆಪಿ ಸರ್ಕಾರಕ್ಕೆ ಇವತ್ತಿನ ದಿನ ನಾವು ನಮ್ಮ ಕಲಬುರಗಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಇವತ್ತೇನು ಭ್ರಷ್ಟ ಬಿಜೆಪಿ ಸರ್ಕಾರ, ಜನ ವಿರೋಧಿ, ಮಹಿಳಾ ವಿರೋಧಿ ಸರ್ಕಾರ ಇವತ್ತು ಏನು ಒಂದು ತನ್ನ ದುಷ್ಟ ನೀತಿಯ ಮೂಲಕ ಏಕಾಏಕಿ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನ 60 ರೂಪಾಯಿಗೆ ಏರಿಸದ, ಅದರ ವಿರುದ್ಧ ನಾವು ಕಲಬುರಗಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಹಿಂದೆ 2013 ನಮ್ಮ ಸರ್ಕಾರ ಇದ್ದಾಗ 350 ರೂಪಾಯಿ ಗ್ಯಾಸ್ ಸಿಲಿಂಡರ್ ಬೆಲೆ ಇತ್ತು. ಅವಾಗ ಬರೀ 50 ರೂಪಾಯಿ ಜಾಸ್ತಿ ಮಾಡೋದಕ್ಕೆ ಬಿಜೆಪಿಯ ಎಲ್ಲಾ ಮಹಿಳಾ ನಾಯಕರು, ಬಿಜೆಪಿ ನಾಯಕರು ಬೀದಿಗಿಳಿದು ಇವತ್ತಾಗಿ ನಾವು ಹೋರಾಟ ಮಾಡುತ್ತಿದ್ದೇವೆ. ಇದಕ್ಕಿಂತ ಒಂದು ಉಗ್ರವಾದ ಹೋರಾಟಗಳಿದ್ರು ಬರೀ 350 ರೂಪಾಯಿ ಬೆಲೆ ಇದ್ದ 50 ರೂಪಾಯಿ ಜಾಸ್ತಿ ಮಾಡಿದಾಗ ಇವತ್ತಿನ ದಿನ ಗ್ಯಾಸ್ ಸಿಲಿಂಡರ್ ಬೆಲೆ 1100 ರೂಪಾಯಿ ಮಾಡಿಟ್ರ. 1100 ರೂಪಾಯಿ ಮಾಡೋದಲ್ಲೇ ಮತ್ತಿವತ್ತು ಈಗ 60 ರೂಪಾಯಿ ಜಾಸ್ತಿ ಮಾಡ್ಯಾರ. ಬಟ್ ಇದು ಏನು ಮಹಿಳಾ ವಿರೋಧಿ ಇದು ಒಂದು ನಡೆಯಲತ್ತಾರ. ಈ ನಡೆ ಬಹಳ ದುಷ್ಟ ನಡೆ ಅದ. ಈ ಕ್ರಮ ಬಹಳ ದುಷ್ಟ ಕ್ರಮ ಅದ. ಯಾಕಂದ್ರ ಈ ನಮ್ಮಂತ ಬಡವರು, ಮಧ್ಯಮ ವರ್ಗದವರು ಜೀವನ ಮಾಡ್ಬೇಕಂದ್ರೆ ಬಹಳ ಕಷ್ಟ ಆಗ್ತದ. ಇದು ಬಿಜೆಪಿಯ ಒಂದು ಅತ್ಯಂತ ಹೀನ ನಡೆ. ಸಿಲಿಂಡರ್ ಬೆಲೆ ಏರಿಕೆಗಳನ್ನ ಹೆಚ್ಚಿಗೆ ಮಾಡೋದಕ್ಕಾಗಿ ನಾವೆಲ್ಲರೂ ಕೂಡ ಮಹಿಳಾ ಕಾಂಗ್ರೆಸ್ ವತಿಯಿಂದ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಕಾಂಗ್ರೆಸ್ ಪಕ್ಷ ಒಂದು ಒಳ್ಳೆ ಗ್ಯಾರಂಟಿ ಯೋಜನೆ ಕೊಟ್ಟು ಮಹಿಳೆಯರು ಸಬಲೀಕರಣ ಆಗಬೇಕು, ಮಹಿಳೆಯರು ಸ್ವತಂತ್ರವಾಗಿ ಅವ್ರ ಕಾಲ ಮೇಲೆ ನಿಲ್ಬೇಕನ್ನಂತ ಗ್ಯಾರಂಟಿಗಳನ್ನ ಯೋಜನೆ ಜಾರಿಗೆ ತಂದು ನಮ್ಮ ಮಹಿಳೆಯರಿಗೆ ಆರ್ಥಿಕ ಸಬಲತೆಯನ್ನ ನಾವು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇವರು ಕೇಂದ್ರ ಸರ್ಕಾರದವರು ಮತ್ತೆ ಮಹಿಳೆಯರಿಗೆ ಮತ್ತೆ ಬರಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನಿನ್ನ ಮಹಿಳೆ 8ನೇ ತಾರೀಕು ಮಹಿಳಾ ದಿನಾಚರಣೆ ಅಂಗವಾಗಿ ಬಹಳ ನಮ್ಗೆ ಹೆಣ್ಣು ಮಕ್ಕಳಿಗೆ, ಬಡವರಿಗೆ, ಅಲ್ಪಸಂಖ್ಯಾತರಿಗೆ ಎಲ್ಲರೂ ಕೂಡ ಮನೆ ನಡೆಸಂತ ಮಹಿಳೆಯರಿಗೆ ಬಹಳ ಕಷ್ಟವಾದಂತ ಪರಿಸ್ಥಿತಿ ಬಂದಿದೆ. ಈಗ ಅವರು ಬೆಲೆ ಏರಿಕೆ ಮಾಡಿ ಗ್ಯಾಸ್ ಕೂಡ ನಮ್ಗೆ ಗಿಫ್ಟ್ ಕೊಟ್ಟಾರ ಮೋದಿ ಅವರು. ಯಾಕಂದ್ರೆ ಮಹಿಳಾ ದಿನಾಚರಣೆ ಅಂಗವಾಗಿ ಒಳ್ಳೆ ಗಿಫ್ಟ್ ಏನಾದ್ರು ಮಹಿಳೆಯರಿಗೆ ಕೊಡ್ತಾರಂತಂದ್ರೆ ಮತ್ತೆ ನಮಗೆ ಬರಿ ಕೊಟ್ಟಂತ ಕೆಲಸ ಕೇಂದ್ರ ಸರ್ಕಾರ ಮಾಡಿದೆ. ನಾವೆಲ್ಲರೂ ಕೂಡ ಧಿಕ್ಕಾರಕ್ಕೆ ಹೋಗ್ತೀವಿ ಅವರಿಗೆ. ರಾಜ್ಯ ಸರ್ಕಾರ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ರೆ ಕೇಂದ್ರ ಸರ್ಕಾರದವರು ಹೆಚ್ಚಿನ ಬರೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅಡುಗೆ ಅನಿಲದ ಬೆಲೆ ಏರಿಕೆಯನ್ನ ಸರಿದೂಗಿಸಲು ಕೇಂದ್ರ ಸರ್ಕಾರ ಸಿಲಿಂಡರ್ಗೆ ಸಬ್ಸಿಡಿ ಹೆಚ್ಚಿಗೆ ಮಾಡಬೇಕು ಎಂದು ಆಗ್ರಹಿಸಿ ಭಾರತ್ ಕಮ್ಯುನಿಸ್ಟ್ ಪಕ್ಷ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಸರಿದೂಗಿಸಲು ಕೇಂದ್ರ ಸರ್ಕಾರ ಸಿಲಿಂಡರ್ಗೆ ಸಬ್ಸಿಡಿ ಹೆಚ್ಚಿಗೆ ಮಾಡುವ ಮೂಲಕ ಜನಸಾಮಾನ್ಯರನ್ನು ಬೆಲೆ ಏರಿಕೆಯಿಂದ ತಪ್ಪಿಸಬೇಕು ಎಂದು ಆಗ್ರಹಿಸಿ ಭಾರತ್ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು.
ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಸಹ ಕಾರ್ಯದರ್ಶಿ ಪ್ರಭುದೇವ್ ಯಳಸಂಗಿ, ಸಿಪಿಐ ರಾಜ್ಯ ಸಮಿತಿಯ ಸದಸ್ಯರಾದ ಮೌಲಾ ಮುಲ್ಲಾ, ಜಿಲ್ಲಾ ಸಹ ಕಾರ್ಯದರ್ಶಿ ಪದ್ಮಾವತಿ ಮಾಲಿ ಪಾಟೀಲ್, ಸಿಪಿಐ ನಗರ ಕಾರ್ಯದರ್ಶಿ ಸಾಜಿದ್ ಅಹಮದ್, ಜಿಲ್ಲಾ ಖಜಾಂಚಿ ಭೀಮಾಶಂಕರ್ ಮಾಡಿಯಾಳ್, ಸಿಪಿಐ ಜಿಲ್ಲಾ ಮುಖಂಡರಾದ ಹನುಮಂತರಾಯ ಅಟ್ಟೂರ್, ಸಿಪಿಐ ನಗರ ಸಹ ಕಾರ್ಯದರ್ಶಿ ಶಿವಲಿಂಗಮ್ಮ ಲೆಂಗಟಿಕರ್, ಸಿಪಿಐ ಕಲಬುರಗಿ ತಾಲೂಕಾ ಮುಖಂಡರಾದ ಶರಣಮ್ಮ ಪೂಜಾರಿ, ಎಐಟಿಯುಸಿ ಮುಖಂಡರಾದ ಲಕ್ಷ್ಮೀ ದೊಡ್ಡಮನಿ, ತಿಪ್ಪಣ್ಣ ಎಂಪುರೆ, ಆಟೋ ಯೂನಿಯನ್ ಕಾರ್ಯದರ್ಶಿ ಮೊಹಮ್ಮದ್ ಹುಸೇನ್, ಸಿಪಿಐ ಮುಖಂಡರಾದ ಮಲ್ಲಿಕಾರ್ಜುನ್ ಕೊಲ್ಲೂರ್ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಕೇಂದ್ರ ಸರ್ಕಾರ ಮಾನ್ಯ ತಾನೇ ಸಿಲಿಂಡರ್ ಬೆಲೆಗಳನ್ನ ಜನಸಾಮಾನ್ಯರು ಬಳಸ್ತಕ್ಕಂಥ ಅಡಿಗೆ ಸಿಲಿಂಡರ್ ಅನ್ನ 60 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ವಾಣಿಜ್ಯ ಸಿಲಿಂಡರ್ ಅನ್ನ 114 ರೂಪಾಯಿ ಹೆಚ್ಚಿಗೆ ಮಾಡುವ ಮೂಲಕ ಜನರ ಹೊಟ್ಟೆ ಮೇಲೆ ಬರೆ ಎಳೆದಿದ್ದಾರೆ. ಆ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಈ ಒಂದು ಬೆಲೆ ಏರಿಕೆಯನ್ನ ಭಾರತದ ಜನತೆ ಸಹಿಸ್ಕೋಬೇಕು ಅಂತಕ್ಕಂಥ ಹೇಳಿಕೆ ನೀಡಿರ್ತಕ್ಕಂಥ ಕೇಂದ್ರ ಸಚಿವರು, ನಮ್ಗೆ ಗೊತ್ತಾಗ್ತದೆ ನೀವು ಬಂಡವಾಳಶಾಹಿಗಳ ಪರವಾಗಿದ್ರಿ, ಟ್ರಂಪ್ ಅವರಿಗೆ ನೀವು ಸಿಲಿಂಡರ್ ಆಗಿದ್ರಿ ಅಂತಕ್ಕಂಥ ನೇರವಾಗಿರ್ತಕ್ಕಂಥ ಆರೋಪವನ್ನ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾಡ್ತದ. ನಾವು ಹೇಳ್ತೀವಿ, ಯಾವುದೇ ಬೆಲೆ ಏರಿಕೆ ಮಾಡಿದ್ರು ಕೂಡ 5 ಕಂಪನಿ ಮೇಲೆ ನಿಮ್ಗೆ ಹಿಡಿತಾ ಇಲ್ಲ ಅಂತಕ್ಕಂಥದ್ದನ್ನ ನಮ್ಮ ಆರೋಪ ಇದೆ. ನಿಮ್ಮ ಆರ್ಥಿಕ ನೀತಿಯ ಒಂದು ವಿಶ್ವದ ಆರ್ಥಿಕ ನೀತಿಯನ್ನು ತಪ್ಪು ನೀತಿಯಿಂದ ಇವೆಲ್ಲ ಆಗ್ತಕ್ಕಂಥದ್ದು ಬೆಳವಣಿಗೆ ಆಗಿದೆ. ಆ ಕಾರಣಕ್ಕಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು, ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥದ್ದು ಸಿಲಿಂಡರ್ ಬೆಲೆಯನ್ನು ಕೂಡ ಇಳಿಸಬೇಕು. ಅದಕ್ಕೆ ನೀವು ಸಬ್ಸಿಡಿ ಹೆಚ್ಚು ಮಾಡ್ತಿರೋ ಏನ್ ಹೆಚ್ಚು ಮಾಡ್ತಿರೋ ನಿಮ್ಗೆ ಬಿಟ್ಟದ್ದು, ಸಿಲಿಂಡರ್ ಏನು ಏರಿಕೆ ಆಗಿರ್ತಕ್ಕಂಥ ಬೆಲೆಗಳನ್ನ ಇಳಿಸಬೇಕು. ಯಾಕಪ್ಪ ಅಂತಂದ್ರ ನೀವು ಸಿಲಿಂಡರ್ ಏರಿಸಿದ್ರೆ ನಾಳೆಗೆ ಮತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರ್ತಕ್ಕಂಥದ್ದು ಕೂಡ ಸೂಚನೆ ಸಿಕ್ಕಿದೆ. ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕಾಗಿ ಈ ಬೆಲೆ ಏರಿಕೆ ಮಾಡೋದ್ರಿಂದ ಮತ್ತೆ ಹಣದುಬ್ಬರ ಹೆಚ್ಚಾಗ್ತದೆ. ಕೊಳ್ಳುವ ಒಂದು ಶಕ್ತಿಯನ್ನ ಕಾರ್ಮಿಕರ ಬಳಿ ಇಲ್ಲದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಮತ್ತೆ ಅವರಿಗೆ ಹಿನ್ನಡೆ ಆಗ್ತದೆ. ಆ ಒಂದು ಕಾರಣಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಭಾರತ ಕಮ್ಯುನಿಸ್ಟ್ ಪಕ್ಷ ಕಲಬುರಗಿ ಜಿಲ್ಲಾ ಸಮಿತಿಯಿಂದ ಒತ್ತಾಯ ಮಾಡ್ತೀವಿ, ಕೂಡಲೇ ತಾವು ಮಧ್ಯೆ ಪ್ರವೇಶ ಮಾಡಿ ಏರಿಕೆ ಮಾಡಿರ್ತಕ್ಕಂಥ ಸಿಲಿಂಡರ್ ಬೆಲೆಯನ್ನು ಇಳಿಸಬೇಕು ಅಂತಕ್ಕಂಥ ಇವತ್ತಿನ ಹೋರಾಟದ ಪ್ರಮುಖ ಉದ್ದೇಶ ಆಗಿದೆ. ಆ ಒಂದು ಕಾರಣಕ್ಕಾಗಿ ಈ ಬೇಡಿಕೆ ಈಡೇರಿಸಬೇಕು ಅಂತ ಮಾರ್ಚ್ 10ರಂದು ಫರತಾಬಾದಿನ ಬಜಾರ್ ಪ್ರದೇಶದಲ್ಲಿ ವಿರಾಟ್ ಹಿಂದೂ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ವಿರಾಟ್ ಹಿಂದೂ ಸಮಾವೇಶ ಆಯೋಜನಾ ಸಮಿತಿ ಫರತಾಬಾದ್ ವಲಯದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ದಿನಾಂಕ 10ನೇ ಮಾರ್ಚ್ 2026ರಂದು ಫರತಾಬಾದಿನ ಬಜಾರ್ ಪ್ರದೇಶದಲ್ಲಿ ಸಂಜೆ 5:30 ಗಂಟೆಗೆ ವಿರಾಟ್ ಹಿಂದೂ ಸಮಾವೇಶ ಆಯೋಜಿಸಲಾಗಿದೆ ಎಂದು ವಿರಾಟ್ ಹಿಂದೂ ಸಮಾವೇಶ ಆಯೋಜನಾ ಸಮಿತಿ ಫರತಾಬಾದ್ ವಲಯದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ ನಾಸಿ, ದಿಲೀಪ್ ಪಾಟೀಲ್, ರಾಚೋಟಯ್ಯ ಸ್ವಾಮಿ, ಶರಣಗೌಡ ಬೆಳಗುಂಪಿ, ಮಲ್ಲಿಕಾರ್ಜುನ ಸಾಮ್ರಾಟ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಒಂದು ಶೋಭಾಯಾತ್ರೆ ಮಾಡಕತ್ತೀವಿ. ಅದೇ ರೀತಿ ಸಂಜೆ 5:30ಕ್ಕೆ ಒಂದು ವೇದಿಕಾ ಕಾರ್ಯಕ್ರಮ ಅದ ರೀ. ಆ ವೇದಿಕೆ ಕಾರ್ಯಕ್ರಮಕ್ಕೆ ಹರಿಕಾ ಮಂಜುನಾಥ್ ಮತ್ತು ನಮ್ಮ ಫರತಾಬಾದ್ ಗ್ರಾಮದ ವಿವಿಧ ಮಠಾಧೀಶರು ಎಲ್ಲರೂ ಸೇರಿ ಒಂದು ವಿರಾಟ್ ಹಿಂದೂ ಸಮಾವೇಶವನ್ನು ಆಯೋಜನೆ ಮಾಡಲಿಕ್ಕೆ ಕಾರಣ ಅಂತಂದ್ರೆ ನಮ್ಮ ಭಾಗದ ಪ್ರತಿಯೊಂದು ಹಂತದಲ್ಲಿ ಜಾತಿಯಿಂದ ನಾವು ಅವ್ರ ಜಾತಿ ಈ ಜಾತಿ ಅಂತ ಹೇಳಿ ಅನ್ನದೇ ನಾವೆಲ್ಲರೂ ಕೂಡ ಒಂದು ಎನ್ನುವ ನಿಟ್ಟಿನಾಗ ಮತ್ತು ಸಾಂಸ್ಕೃತಿಕ ಆಚಾರ ವಿಚಾರ ಎಲ್ಲವನ್ನು ಒಳಗೊಂಡು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕು ಎನ್ನುವ ನಿಟ್ಟಿನಾಗ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಫರತಾಬಾದ್ ವಲಯದ ಸಮಸ್ತರೆಲ್ಲರೂ ಸಹಿತ ಹೆಣ್ಮಕ್ಕಳಾಗಲಿ ಎಲ್ಲರೂ ಕೂಡ ಈ ಒಂದು ಶೋಭಾಯಾತ್ರೆಗೆ ಬರ್ಬೇಕನ್ಕೊಂಡ್ಬಿಟ್ಟು ಈ ಪತ್ರಿಕಾ ಮಾಧ್ಯಮದಿಂದ ನಾವು ತಿಳಿಸ್ತಾ ಇದ್ದೀವಿ. 2026ರ ಮಾರ್ಚ್ 11ರಂದು ಜರುಗಲಿರುವ ರಾಜ್ಯ ವಕೀಲರ ಪರಿಷತ್ತಿನ ಚುನಾವಣೆಯಲ್ಲಿ ನಿಕಟಪೂರ್ವ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಗುಪ್ತಲಿಂಗ್ ಪಾಟೀಲ್ ಅವರು ಚುನಾವಣಾ ಸ್ಪರ್ಧಾ ಕಣಕ್ಕೆ ಇಳಿದಿದ್ದಾರೆ. 2026ರ ಮಾರ್ಚ್ 11ರಂದು ರಾಜ್ಯ ವಕೀಲರ ಪರಿಷತ್ ಚುನಾವಣೆ ಜರುಗಲಿದ್ದು, ಸದಸ್ಯ ಸ್ಥಾನಕ್ಕೆ ಕಲಬುರಗಿಯಿಂದ ವಕೀಲರ ಸಂಘದ ನಿಕಟಪೂರ್ವ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಗುಪ್ತಲಿಂಗ್ ಪಾಟೀಲ್ ಅವರು ಕ್ರಮ ಸಂಖ್ಯೆ 34ರಲ್ಲಿ ಸ್ಪರ್ಧಾ ಕಣದಲ್ಲಿ ಇದ್ದಾರೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ನಾಗರಾಜ್ ವಾಡೇಕರ್, ವಿನೋದ್ ಕುಮಾರ್ ಜನೇವರಿ, ಗುಂಡಪ್ಪ ಗೌಡ ಹಿರೇಬಟ್ಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ಆಗಬೇಕಾಗಿತ್ತು. ಮೊದಲ ಬಾರಿಗೆ ಇತಿಹಾಸದಲ್ಲಿ ಮೊದಲ ಬಾರಿಗೆ 7 ವರ್ಷ ನಂತರ ಎಲೆಕ್ಷನ್ ಆಗ್ತಾ ಇದೆ. ಏಕಂತ ನಿಮಗೆಲ್ಲ ಇತಿಹಾಸ ಗೊತ್ತಿರ್ತದೆ, ಆದರೂ ಕೂಡ ಮೆಲುಕು ಹಾಕಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ರಂಗದಲ್ಲಿದ್ದಂತೆ ನಮ್ಮಲ್ಲಿಯೂ ಕೂಡ ನಕಲಿ ವಕೀಲರ ಹಾವಳಿ ಹೆಚ್ಚಾಗುವುದರಿಂದ 2 ವರ್ಷ ಪರಿಶೀಲನೆ ಮಾಡುವಲ್ಲಿ ವಿಳಂಬವಾಗಿದೆ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಈಗ
ಚುನಾವಣೆ ನಡೀತಾ ಇದೆ. ಅದಕ್ಕೆ ಹೈ ಪವರ್ ಕಮಿಟಿ ಅಂಥೇಳಿ ನಿವೃತ್ತ ಜಡ್ಜಸ್ಗಳನ್ನೇ ರಿಟರ್ನಿಂಗ್ ಆಫೀಸರ್ ಆಗಿ 16 ರಾಜ್ಯಗಳಲ್ಲಿ ಘೋಷಣೆ ಮಾಡಿ ಎಲೆಕ್ಷನ್ ನಡೀತಾ ಇದೆ. ಅದರಲ್ಲಿ ನಮ್ಮ ರಾಜ್ಯ ಒಂದು ಕೂಡ. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ನಲ್ಲಿ ಮೊದಲಿನ ಪದ್ಧತಿಯಂತೆ ಕೇವಲ 25 ಜನರ ಪ್ರತಿನಿಧಿತ್ವ ಇದೆ. ಆದರೆ ಈ ಭಾಗದಿಂದ ನಿಮಗಾಗಲೇ ಗೊತ್ತಿರುವಂತೆ ನಂಜುಂಡಪ್ಪ ವರದಿ ಮತ್ತು ಗೋವಿಂದರಾವ್ ವರದಿಯಲ್ಲಿ ಕೂಡ ಉಲ್ಲೇಖ ಆದಂತೆ ನಮ್ಮ ಭಾಗದವರು ಪ್ರಾತಿನಿಧ್ಯ ಪಡೆದಿಲ್ಲ, ಸೂಕ್ತ ನ್ಯಾಯ ಸಿಕ್ಕಿಲ್ಲ. ಆ ಕಾರಣ ಈ ಭಾಗದಿಂದ ಈಗ ನಾವು ಒಬ್ಬ ವ್ಯಕ್ತಿತ್ವದ ಮೂಲಕ ನಾವು ಪ್ರತಿನಿಧಿ ಆಯ್ಕೆ ಮಾಡುವ ದೃಷ್ಟಿಯಲ್ಲಿ ಪ್ರಜ್ಞಾವಂತರ ಕ್ಷೇತ್ರದಲ್ಲಿ ಯಾರನ್ನು ಆಯ್ಕೆ ಮಾಡುವಾಗ ಇದು ಒಂದು ಚುನಾವಣೆ, ಮಹತ್ವದ ಚುನಾವಣೆ ಈಗ ಬಂದಿದೆ. ಇದು ಪ್ರಾತಿನಿಧ್ಯದ ಮತದಾನದ ಮೂಲಕ ಆರಿಸಿ ಬರುವಂಥ ಒಂದು ಚುನಾವಣೆ. ಈ ಚುನಾವಣೆಯಲ್ಲಿ ನಮ್ಮನ್ನು ಹಿತರಕ್ಷಣೆ ಮಾಡುವವರು, ನಮ್ಮನ್ನು ಬದಲಾವಣೆ ಮೂಲಕ ಅಭಿವೃದ್ಧಿಯತ್ತ ಒಯ್ಯುವಂಥ ವ್ಯಕ್ತಿಗಳನ್ನು ಚುನಾವಣೆ ಇಲ್ಲಿ ಪಕ್ಷ ಅದು ಬರೋದಿಲ್ಲ. ಇಲ್ಲಿ ರಾಜಕೀಯ ಪಕ್ಷ ಕಚ್ಚಾಟ ಬೇರೆ, ಆಯ್ಕೆ ಬೇರೆ, ಇಲ್ಲಿ ಆಯ್ಕೆ ಬೇರೆ. ಇಲ್ಲಿ ಆಯ್ಕೆ ಆದಂಥವರು ಕೇವಲ ಸ್ಥಾನಗಳಲ್ಲಿ 23 ಸ್ಥಾನಗಳಿದ್ದಾವೆ. ಅದರಲ್ಲಿ 2 ನಾಮಾಂಕಿತಗೊಳ್ತಾರೆ. 23 ಸ್ಥಾನಗಳಲ್ಲಿ 18 ಪುರುಷರಿಗೆ ಮತ್ತು 5 ಮಹಿಳೆಯರಿಗೆ ನಿಗದಿತಗೊಂಡಿವೆ. ಈ ಮೂಲಕ ನಿಮ್ಗೆಲ್ಲರಿಗೂ ಗುರುತಿದಂತೆ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡುವಲ್ಲಿ ಸುಪ್ರೀಂ ಕೋರ್ಟ್ ಪದಾಧಿಕಾರಿ ಆಯ್ಕೆಗಳಲ್ಲಿ ಕೂಡ ಈಗಾಗಲೇ ನಿರ್ದೇಶನ ನೀಡಿದೆ. ಪ್ರತಿ ವಕೀಲರ ಸಂಘಕ್ಕೆ ಮಹಿಳಾ ಅಭ್ಯರ್ಥಿಯೇ ಖಜಾಂಚಿ ಆಗಬೇಕು ಅಂಥೇಳಿ. ಆದರೆ ಇನ್ನೂ ಪಾಲನೆ ಆಗ್ತಾಯಿಲ್ಲ. ಇದು ಕಳೆದ ಒಂದು 3-4 ತಿಂಗಳ ಹಿಂದೆ ಬಂದಂಥ ಜಜ್ಮೆಂಟ್. ಇದು ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಲಿಕ್ಕೆ ನ್ಯಾಯಾಂಗದ ಮುಖಾಂತರ ಚಾಲನೆ ನೀಡಿದಂಥ ಸುಪ್ರೀಂ ಕೋರ್ಟ್ ಈಗ ರಾಜಕೀಯದಲ್ಲಿಯೂ ಕೂಡ ನೀವು ಕೇಳ್ತಾ ಇದ್ದೀರಿ 33% ಇಂಪ್ಲಿಮೆಂಟ್ ಆಗ್ತಾಯಿದೆ. ಅದರಲ್ಲಿ ಈಗ 5 ಜನ ಮಹಿಳೆಯರನ್ನ ಆಯ್ಕೆ ಮಾಡುವಂಥ ಪ್ರಸಂಗ ನಮ್ಮ ಪರಿಷತ್ನಲ್ಲಿ ಬಂದಿದೆ. ಇಲ್ಲಿ ಕೂಡ ಕಡಿಮೆನಿಲ್ಲ, ನಮ್ಮ ಮಹಿಳೆಯರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಪುರುಷರಲ್ಲಿ ಕೂಡ ಸ್ಪರ್ಧೆ ಒತ್ತಡ ಹೆಚ್ಚಾಗಿದೆ. ಅದಕ್ಕೆ ನಾವು ಸೂಕ್ತ ವ್ಯಕ್ತಿಯನ್ನು ಆರಿಸಿದ್ರೆ, ಎಂಥ ವ್ಯಕ್ತಿಯನ್ನು ಆರಿಸಿದ್ರೆ ನಮ್ಮ ಕೆಲಸ ಆಗ್ತದೆ ರಾಜ್ಯ ಮಟ್ಟದಲ್ಲಿ ಅನ್ನೋದನ್ನು ಕೂಡ ಪ್ರಜ್ಞಾವಂತ ವಕೀಲರು ಅವಲೋಕನೆ ಮಾಡಿ ಮತದಾನ ಮಾಡಬೇಕಾಗಿದೆ. ಏಪ್ರಿಲ್ 12 ಮತ್ತು 13ರಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೆಯ ಜಯಂತ್ಯೋತ್ಸವದ ಅಂಗವಾಗಿ ಡಾಕ್ಟರ್ BR ಅಂಬೇಡ್ಕರ್ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕಲಬುರಗಿ ಕ್ವೀನ್ ಮಹಿಳಾ ಫ್ಯಾಷನ್ ಶೋ ಪ್ರಪ್ರಥಮ ಬಾರಿಗೆ ಆಯೋಜಿಸಲಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೆಯ ಜಯಂತ್ಯೋತ್ಸವದ ಅಂಗವಾಗಿ ಕಲಬುರಗಿ ನಗರದಲ್ಲಿ ಮೊದಲನೆಯ ಬಾರಿಗೆ ಜಿಲ್ಲಾ ಮಹಿಳಾ ಒಕ್ಕೂಟ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಚಾರಿಟೇಬಲ್ ಟ್ರಸ್ಟ್ ಕಲಬುರಗಿಯ ವತಿಯಿಂದ ದಿನಾಂಕ 12 ಮತ್ತು 13ನೇ ಏಪ್ರಿಲ್ 2025ರಂದು ಪ್ರಪ್ರಥಮ ಬಾರಿಗೆ ಕಲಬುರಗಿ ಕ್ವೀನ್ ಮಹಿಳೆಯರ ಫ್ಯಾಷನ್ ಶೋ ಹಾಗೂ ಹೆಣ್ಣು ಮಕ್ಕಳ ಪಂದ್ಯಾವಳಿ ಕಾರ್ಯಕ್ರಮಗಳು ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಅನುಸೂಯ ಕೆ ಸುಲೇಕರ್, ಕಾರ್ಯದರ್ಶಿ ಮಾಯಾ ಸೂಗೂರ್, ಶಿಲ್ಪಾ ನಾಗುರೆ, ಪಂಚಶೀಲಾ ಮಾಲೆ, ಶ್ವೇತಾ ಗಾಜರೆ, ಭಾರತಿ ಬಬಲಾದ್, ನಿಂಗಮ್ಮ ಕಟ್ಟಿಮನಿ, ಕವಿತಾ ಕೊರಳಿ ಸೇರಿದಂತೆ ಇತರರು ಮಹಿಳಾ ಮಣಿಗಳಿಗೆ ಒಂದು ವಿಶ್ವ ಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತಿನ ದಿನ ಮಹಿಳೆಯರಿಗೆ ಮಾದರಿಯಾಗಿರುವಂತಹ ಮಾನವ ಕುಲಕ್ಕೆ ಒಂದು ಮಾದರಿಯಾಗಿರುವಂತಹ ನಾಯಕ. ಅವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದು ಪ್ರಪ್ರಥಮ ಬಾರಿಗೆ ಜಿಲ್ಲೆಯಲ್ಲಿ ಮಹಿಳಾ ಒಕ್ಕೂಟದಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಕಾರ್ಯಕ್ರಮಗಳ ವಿವರ, ಪ್ರಥಮ ಬಾರಿಗೆ ನಾವು ಎಲ್ಲ ಕಾಲೇಜು ಹಾಗೂ ಸ್ಕೂಲಲ್ಲಿ ಸ್ಕೂಲ್ ಮಕ್ಕಳಿಗೆ ಎಸ್ಸೆ ಕಾಂಪಿಟೇಷನ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ, ಅದರ ಮೂಲ ಒಂದು ಜೀವನ ಚರಿತ್ರೆ ಎಸ್ಸೆ ಕಾಂಪಿಟೇಷನ್ ಮಾಡ್ತಾ ಇದ್ದೀವಿ. ಹಾಗೂ ಎಲ್ಲ ಕಲಬುರಗಿ ಜಿಲ್ಲೆಯ ಮಹಿಳೆಯರಿಗೆ ಸಾರಿ ಫ್ಯಾಷನ್ ಶೋ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ 13ನೇ ತಾರೀಕು, ಏಪ್ರಿಲ್ 13ನೇ ತಾರೀಕು. ಇನ್ನು 12ನೇ ತಾರೀಕು ರಂಗೋಲಿ ಕಾಂಪಿಟೇಷನ್ ಹಾಗೂ ಸ್ಕೂಲ್ ಮಕ್ಕಳ ಒಂದು ಎಸ್ಸೆ ಕಾಂಪಿಟೇಷನ್. ಎಲ್ಲ ಮಹಿಳಾ ಒಕ್ಕೂಟದಿಂದ ನಾವು ಈ ಕಾರ್ಯಕ್ರಮವನ್ನು ಭರ್ಜರಿಯಾಗಿ ಆಚರಿಸಬೇಕಂತ ಒಂದು 2 ವರ್ಷದಿಂದ ನೇಮಕ ಮಾಡಿದ್ವಿ. ಬಟ್ ಆಗಿರಲಿಲ್ಲ. ಈ ವರ್ಷ ಬರೀ ಮಹಿಳೆಯರು
ಒಳಗೆ ಸೀಮಿತರಂತ ಹೇಳ್ತಾ ಇರೋ ಸಮಾಜದಲ್ಲಿ ಮಹಿಳೆಯರು ನಾವು ಯಾಕೆ ಮಾಡಲ್ಲ, ನಮಗೆ ಸ್ವತಂತ್ರವಾಗಿ ಹೋರಾಡಲಿಕ್ಕೆ, ಸ್ವತಂತ್ರವಾಗಿ ಬದುಕಲಿಕ್ಕೆ ಇಷ್ಟೊಂದು ಎಲ್ಲ ಮಾಡಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ನಾವು ಮಹಿಳೆಯರೇ ಮಾಡಬೇಕು ಅಂತ ಹೇಳಿ ಪಣ ತೊಟ್ಟು ಇವತ್ತಿನ ದಿನ ಪತ್ರಿಕಾ ಮಾಧ್ಯಮದವರೊಂದಿಗೆ ಪತ್ರಿಕಾಗೋಷ್ಠಿ ಮಾಡಲಿ ಅಂತ ಬಂದಿದ್ದೀವಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.